ಗೌರ್ಮೆಂಟಿನಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈವಾಗಲೇ ಬೆಂಗಳೂರಿನಲ್ಲಿ 10/3/2026ರಿಂದ ಕಮರ್ಷಿಯಲ್ ಗ್ಯಾಸ್ ಬಿಲ್ ಮಾಡುವುದನ್ನು ನಿಲ್ಲಿಸುವಂತೆ ಆರ್ಡರ್ ಮಾಡಲಾಗಿದೆ. ಅದರಂತೆ ತುಮಕೂರಿನಲ್ಲಿ ಇನ್ನು 1-2 ದಿವಸ ಗ್ಯಾಸು ಏನು ನಮಗೆ ಸಪ್ಲೈ ಕೊಡ್ಬೋದು. ಮುಂದಕ್ಕೆ ತುಮಕೂರಲ್ಲಿ ಭಾರಿ ತೊಂದರೆ ಆಗ್ತದೆ. ಇಲ್ಲಿ ಪೈಪ್ಲೈನು, ಪ್ರೈವೇಟ್ ಗ್ಯಾಸ್, ಮೆಗಾ ಗ್ಯಾಸು ಬರೀ ಒಂದು 10% ಜನರಿಗೆ ಮಾತ್ರ, 10% ಆದ ಹೋಟ್ಲಿಗೆ ಅವರು ಫೆಸಿಲಿಟಿ ಕೊಟ್ಟಿದ್ದಾರೆ. ಇನ್ನು 90% ಹೋಟ್ಲಿಗೆ ಹೋಟ್ಲವರು ಗ್ಯಾಸನ್ನೇ ನಂಬಿಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಈ ಗ್ಯಾಸ್ ಸಪ್ಲೈ ನಿಂತರೆ ಎಲ್ಲ ಥರದಲ್ಲಿ ಟೂರಿಸಮ್ಮು ನಿಲ್ತದೆ, ರೈತರದ್ದು ಬೆಳೆದ ತರಕಾರಿನೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಮಾತನ್ನು ಒಂದು ಕನ್ಸಿಡರ್ ಮಾಡಿ ನಮಗೆ ಒಂದು ಕಮರ್ಷಿಯಲ್ ಗ್ಯಾಸು ಆದಷ್ಟು ದಿವಸ ನಮ್ಗೆ ಸಪ್ಲೈ ಮಾಡುವುದಕ್ಕೆ ತಾವು ತಯಾರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಅದು ಈಗ ಬಿಲ್ಲಿಂಗ್ ನಿಲ್ಲಿಸಿದಾರಲ್ಲ ಅಷ್ಟೇ. ಇಲ್ಲಿವರೆಗೆ ನಮಗೆ ಗ್ಯಾಸಿನ ಯಾವುದೇ ಪ್ರಾಬ್ಲಮ್ ಇರ್ತಿರಲಿಲ್ಲ. ಈ ವಾರ ಸ್ಟಾರ್ಟ್ ಆಗೋದ್ರಿಂದ ಈಗ ಇಲ್ಲಿವರೆಗೆ ನೀವು ಸಪ್ಲೈ ಮಾಡ್ತೀರನ್ನೋದು ನಮ್ಮದು ಇದಿಲ್ಲ. ಆದ್ದರಿಂದ ನಿಮಗೆ ಎಷ್ಟು ದಿವಸ ಆದಷ್ಟು ದಿವಸ ನಮಗೆ ನೀವು ಹೆಚ್ಚಿನ ಇದರಲ್ಲಿ ಸಪ್ಲೈ ಮಾಡಿ ನಮ್ಮ ವ್ಯಾಪಾರಕ್ಕೆ ನೀವು ಅನುವು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಆಲ್ಟರ್ನೇಟಿವ್ ಗ್ಯಾಸ್ ಬಿಟ್ಟರೆ ಇನ್ನೇನು ಇಲ್ಲ. ಅದು ಹೇಳಿ. ಆ್ಯಕ್ಚುಲಿ ಈ ಯುದ್ಧದ ಸಂದರ್ಭಗಳಲ್ಲಿ ಎಕ್ಸೈಸ್ ಆಫ್ ದಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ 1955 ಅಂತ ಒಂದು ಆ್ಯಕ್ಟ್ ಇದೆ. ಅದರ ಪ್ರಕಾರ ಯುದ್ಧದ ಸಂದರ್ಭ ಮತ್ತು ತುರ್ತು ಸಂದರ್ಭಗಳಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇರುವಂಥ ಇದೊಂದು ಆ್ಯಕ್ಟ್. ಅದರಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟಲ್ಲಿ ನೀವು ಏಕೆ ಹೋಟೆಲ್ನು ಯಾಕೆ ತರಬಾರ್ದು ನೋಡಿ. ಹೋಟೆಲ್ಲು ಏನನ್ನೋದೇ ಆಹಾರ ಉತ್ಪಾದಿಸುವ ಮತ್ತು ಆಹಾರ ಕೊಡುವಂಥ, ಸರಬರಾಜು ಮಾಡುವಂಥ ಒಂದು ಉದ್ಯಮ. ಆಹಾರ ಇಲ್ಲ ಅಂದರೆ ಯಾವುದೇ ವ್ಯಕ್ತಿಗಳಾಗಲಿ ಪ್ರಜೆಗಳಾಗಲಿ ಎಷ್ಟು ದಿವಸ ಬಾಳ್ಬೋದು, ಏನು ಇದು ಮಾಡ್ಬೋದು ಅನ್ನೋದೊಂದು ಇದು. ಹಾಗೆ ನಮ್ಮ ಕೇಂದ್ರ ಸರ್ಕಾರವು ತಗೊಂಡಿರೋಂಥ ನಿಲುವು ಇವತ್ತು ನೋಡಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಒಂದು ಆರ್ಡರ್ ಹೊರಡಿಸ್ತಾರೆ. ಯಾವುದೇ ಕಾರಣಕ್ಕೂ ಇವತ್ತಿಂದ ಕನ್ಸ್ಯೂಮರ್, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಕಸ್ಟಮರ್ಸ್ ಶುಡ್ ನಾಟ್ ಬಿ ಬಿಲ್ಡ್ ಅಂತ. ಓನ್ಲಿ ಫಾರ್ ಅಂದರೆ ಏನಂದರೆ ಹೆಲ್ತು, ಅಗ್ರಿಕಲ್ಚರು, ಎಜುಕೇಷನ್, ಈ 3ಕ್ಕೆ ಮಾತ್ರ ನೀವು ಕಮರ್ಷಿಯಲ್ ಬಿಲ್ಲಿಂಗ್ ಮಾಡಿ ಹೋಟೆಲ್ಗೆಲ್ಲ ನಿಲ್ಲಿಸಿ ಅಂತ ಹೇಳಿದ್ದಾರೆ. ನೋಡಿ, ಹೋಟೆಲ್ ಏನಾದ್ರು ಇದ್ದರೆ ಇಂಡೈರೆಕ್ಟ್ಲಿ ರೈತರು ಬೆಳೆದಂಥ ಉತ್ಪಾದನೆಗಳು ಎಲ್ಲ ನಿಂತ್ಕೊಳ್ತವೆ. ಮತ್ತು ಹಾಲು ಎಲ್ಲಿ ಕೊಡ್ತೀರಾ? ಸುಮಾರು 40-50% ಆಫ್ ದಿ ಹಾಲನ್ನ ಹೋಟೆಲ್ ಉದ್ಯಮದಿಂದಲೇ ಖರ್ಚಾಗ್ತಾ ಇರೋದು. ಸ್ವೀಟ್ಸ್ ಆಗಲಿ, ಕಾಫಿ ಟೀಗಾಗಲಿ, ಪ್ರತಿಯೊಂದಕ್ಕೂ ಹೈನುಗಾರಿಕೆಗೆ ನಾವು ಇಂಡೈರೆಕ್ಟಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸಚಿವರಾದ ಮತ್ತು ನಮ್ಮ ಜಿಲ್ಲೆಯ MP ಗಳ ಸಂಸದರಾದಂಥ ಸೋಮಣ್ಣನವ್ರಿಗೂ ಇದನ್ನೊಂದು ಮನವಿ ಸಲ್ಲಿಸಲಿದ್ದೀವಿ. ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಸುಲಭವಾಗಿ ತಗೊಳ್ದಲೆ, ಈಗ ನೀವು ಹೇಳ್ತೀರಾ ಆಲ್ಟರ್ನೇಟ್ ಫ್ಯೂಯಲ್ ಯೂಸ್ ಮಾಡಿ ಅಂತ ಹೇಳ್ತೀರಾ, ಇದು ಸಾಧ್ಯನಾ ನೀವು ಹೇಳಿ? ಹಿಂದಿನ ದಿನಗಳಲ್ಲಿ ನಮ್ಮದು ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಓವನ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಿದ್ದು ಬಿಕಾಸ್ ಆಫ್ ಪೊಲ್ಯೂಷನ್ ಅಂತ ನೀವೇ ಫೋರ್ಸ್ ಮಾಡಿ ನಮ್ಮನ್ನೆಲ್ಲ ಗ್ಯಾಸಿಗೆ ತಂದ್ರಿ. ಇವತ್ತು ಗ್ಯಾಸ್ ಆಗಲ್ಲ, ಹಿಂದೆ ಹೋಗಿ ಅಂದರೆ ಇದು ಕಷ್ಟ ಸಾಧ್ಯ. ಆದ್ದರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹೋಟೆಲ್ ಬಂದಾದರೆ ಮತ್ತು ಬ್ರೆಡ್ಡು, ಬನ್ನು ಇವೆಲ್ಲ ಬಂದಾದರೆ ರೋಗಿಗಳು, ಆಸ್ಪತ್ರೆಗೆ ಬಂದಂಥವ್ರು ಎಲ್ಲಿಗೆ ಹೋಗಬೇಕು? ದಯವಿಟ್ಟು ಇದನ್ನು ನೀವು ಪ್ರಿಯಾರಿಟಿಯಾಗಿ ತೆಗೆದುಕೊಂಡು, ಇವತ್ತೇನೋ ಮಿನಿಸ್ಟ್ರುಗಳು ಕರೆದು 3 ಜನ ED ಕೌನ್ಸಿಲ್ಸ್ನ ಆಯಿಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗೆ ಒಂದು ಆಗುಗಳನ್ನ ತಿಳ್ಕೊಳ್ಳಿಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀರಿ ಅಂತ ಗೊತ್ತಾಗಿದೆ. ಅದು ಸ್ವಾಗತ. ದಯವಿಟ್ಟು ಇದು ಮುಂದಕ್ಕೆ ಈ ಸಮಸ್ಯೆ ಬೆಳೆದಂತೆ ತಾವೇ ಒಂದು ಇದು ಮಾಡಿ ನೋಡಿ. ನೀವು ಯುದ್ಧದ ಸಂದರ್ಭ ಅಂತ ಹೇಳ್ಬಿಟ್ಟು ನಮಗೆ ಬರ್ತಾ ಇದ್ದಿದ್ದಂಥ 150 ರೂಪಾಯಿ ಡಿಸ್ಕೌಂಟು ಪರ್ ಸಿಲಿಂಡ್ರು ಸ್ಟಾಪ್ ಮಾಡಿದ್ರಿ. ಅದಕ್ಕೂ ನಾವು ಒಪ್ಕೊಂಡು ಯುದ್ಧದ ಸಂದರ್ಭ ನಾವು ದೇಶದ ಪರವಾಗಿರಬೇಕು ಅಂತ. ಅದಾದಮೇಲೆ 145 ರೂಪಾಯಿ ರೈಸ್ ಮಾಡಿದ್ರಿ, ಹೊರೆ ಆಯಿತು, ಅದಕ್ಕೂ ತಡೆದು ಆಗಲಿ ಯುದ್ಧದ ಸಂದರ್ಭ ನಾವು ದೇಶದ ಜೊತೆ ಇರೋಣ ಅಂತ ಹೇಳ್ಬಿಟ್ಟು. ಬಟ್ ಏಕಾಏಕಿ ನೀವು ಸಿಲಿಂಡರ್ ಸರಬರಾಜನ್ನ ನಿಲ್ಲಿಸೋದು ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ. ಇದ್ರ ಬಗ್ಗೆ ತಾವು ಸೀರಿಯಸ್ ಆಗಿ ತೆಗೆದುಕೊಂಡು
ಪ್ರತಿಯೊಬ್ಬ ವ್ಯಕ್ತಿಗಳಿಗೂ, ಜನಕ್ಕೂ ಮತ್ತು ಉದ್ಯಮಕ್ಕೂ ಅನುಕೂಲ ಮಾಡಬೇಕು ಅಂತ ಕೇಂದ್ರ ಸರ್ಕಾರನ ಮನವಿ ಮಾಡ್ತೀವಿ. ಸಂತೋಷ್ ಮಲ್ನಾಡ್, ನಿರ್ದೇಶಕರು, ತುಮಕೂರು ಹೋಟೆಲ್ ಅಸೋಸಿಯೇಷನ್ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್, ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್. ಆಮೇಲೆ ಇನ್ನೊಂದು ವಿಚಾರ ತಿಳಿಸ್ಬೇಕು, ನಮ್ಮ ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ GK ಶೆಟ್ಟರ್ ಅವರು ನಿಮಗೆ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸಿಕೊಂಡು ಮತ್ತು ನಮ್ಮ ಸೂರ್ಯ ಅವರು, ನಮ್ಮ ಬೆಂಗಳೂರಿನ ಸಂಸದರು, ಅವರು ಒಂದು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಮನವಿಯನ್ನು ಪುರಸ್ಕರಿಸಿ ಮುಂದೆ ಉದ್ಯಮಕ್ಕೆ ಯಾವುದೇ ರೀತಿ ಗ್ಯಾಸ್ ಸಂಬಂಧ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ನಾನು ಹೋಟ್ಲ್ ಅಸೋಸಿಯೇಷನ್ ಕಾರ್ಯದರ್ಶಿ, ಬೆಂಗಳೂರು. ಹೇಳಿಲ್ಲ, ಪರವಾಗಿಲ್ಲ, ಇರಲಿ ಸರ್, ಇರಲಿ. ನಾವು ತುಮಕೂರು ಅಷ್ಟೇ ಅಂತೀವಲ್ಲ. ಒಂದು ನಿಮಿಷ ಕೂತ್ಕೊಳ್ಳಿ. ನಮ್ಮ ಹಿಂದಿನ ಕಾಲದಲ್ಲಿ ಸೌದೆ ಮತ್ತು ಸೀಮೆಎಣ್ಣೆನಲ್ಲಿ ಮಾಡ್ತಕ್ಕಂಥ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು. ಆದರೆ ಈಗೇನಾಗಿದೆ, ಆ ಎಕ್ವಿಪ್ಮೆಂಟ್ ಆಗಲಿ, ಸೀಮೆ ಎಣ್ಣೆಯಲ್ಲಿ ಮಾಡೋದಾಗಲಿ, ಸೌದೆಯಲ್ಲಿ ಮಾಡೋಂಥದ್ದು ಐಟಮು ಒಲೆಗಳು ನಮ್ಮಲ್ಲಿ ಲಭ್ಯ ಇರೋದಿಲ್ಲ. ಈಗೇನಾಗಿದೆ, ಗ್ಯಾಸ್ ಬಂದ ಮೇಲೆ ಮತ್ತೆ ಅದಕ್ಕೆ ಹಿಂದೆ ಹೋಗೋವಂಥದ್ದು, ಕೆಲಸ ಮಾಡೋವಂಥದ್ದು ಜನಗಳು ಸಿಗೋಲ್ಲ. ಯಾಕಂದರೆ ಹಿಂದೆ ಸೌದೆ ಮಾಡೋದಕ್ಕೆ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಇರಲಿಲ್ಲ. ಈಗ ಸೌದೆ ಬಿಟ್ಟು ಇವಾಗ ಗ್ಯಾಸ್ ಬಂದಿದೆ. ಗ್ಯಾಸಿಂದ ಬಂದು ಮತ್ತೆ ಸೌದೆ ಹೋಗುವಂಥದ್ದು ಯಾವ ಒಂದು ಅಡುಗೆಯವರು ಮಾಡುವಂಥ ಕೆಲಸಗಾರರು ಇಲ್ಲ. ಹಾಗಾಗಿ ಎಲ್ಲ ಗ್ಯಾಸ್ನೇ ನಂಬ್ಕೊಂಡ್ಬಂದಿದ್ದಾರೆ. ಮತ್ತು ನಿನ್ನೆಯ ಬಗ್ಗೆ ನಾವು HP ಗ್ಯಾಸ್ನವರು ವಿಚಾರ ಮಾಡಿದ್ವಿ, ಮತ್ತು ಮೇಘಾ ಗ್ಯಾಸ್ನವ್ರು ವಿಚಾರ ಮಾಡಿದ್ವಿ. HP ಗ್ಯಾಸ್ನವ್ರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ 2 ದಿನ ನಮ್ಮಲ್ಲಿ ಹಳೆ ಕಸ್ಟಮರ್ಸ್ ಏನಿದ್ದಾರೆ ಅವ್ರನ್ನ 2 ದಿನ ಕೊಡೋ ಮಟ್ಟಕ್ಕೆ ಇದ್ದೀವಿ. ಏನಾದರೂ ಆ ಯುದ್ಧ ಏನಾದರೂ ಸದ್ಯದಲ್ಲಿ ನಿಂತರೆ ಅದು ನಮಗೆ ಮುಂದೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯುದ್ಧ ಮುಂದೆ ಹೋದರೆ ತುಂಬ ಕಷ್ಟ ಅಂತ ಹೇಳಿದ್ದಾರೆ. ಬಟ್ ನಾವು ಗ್ಯಾಸ್ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಬರೀ ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾ ಪ್ರತಿ ಒಂದು ಹೋಟೆಲ್ನಲ್ಲಿ 60% ಎಲ್ಲ ಹೋಟೆಲಿಗೆ ಹೋಟೆಲಿಗೆ ಅವಲಂಬಿತವಾಗಿದ್ದಾರೆ. ಹೋಟೆಲ್ ಇಲ್ಲ ಅಂತಂತಂದರೆ ಅವ್ರ ಮನೇಲಿ ಮಾಡುವಂಥದ್ದು ಅವರಿಗೆ ವ್ಯವಸ್ಥೆನೂ ಇರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಟೆಲ್ ಇಲ್ಲ ಅಂತಂದಾಗ ಜನಗಳಿಗೆ ಭಾರಿ ತೊಂದರೆ ಆಗ್ತದೆ. ಇಡೀ ದೇಶನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಯುದ್ಧ ಏನಾದರೂ ನಿಂತರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇದರಲ್ಲಿ ಯಾರ್ಯಾರ ಮೇಲೆ ಹೊಣೆ ಹಾಕುವಂಥ ವಿಚಾರನೇ ಇಲ್ಲ. ಇದು ಯಾವುದೇ ರಾಜಕೀಯವಾದಂಥ ಪ್ರೇರಣೆನೂ ಅಲ್ಲ. ಇದು ನಮ್ಮ ಇಡೀ ಪ್ರಪಂಚಕ್ಕೆ ಆಗಿರುವಂಥದ್ದು. ಇದನ್ನು ಹೋಟೆಲ್ನವರು ಇವತ್ತು ತಮಿಳ್ನಾಡಿನವರು ಕೂಡ ಸೆಂಟ್ರಲ್ ಮಿನಿಸ್ಟ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಂದನೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ನಾನಿವತ್ತು ಮಾಧ್ಯಮದಲ್ಲಿ ನೋಡಿದಾಗ ಇವತ್ತು 10 ಗಂಟೆಗೆ ಸೆಂಟ್ರಲ್ ಮಿನಿಸ್ಟ್ರವರು ಎಮರ್ಜೆನ್ಸಿ ಮೀಟಿಂಗನ್ನು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸದಸ್ಯ MP ಗಳವರೆಲ್ಲ ಕರೆಸ್ಕೊಂಡಿದ್ದಾರೆ. ತುರ್ತು ಸಭೆಯನ್ನು ಕರೆದಿದ್ದಾರೆ. ಆ ತುರ್ತು ಸಭೆಯ ಏನು ಬರ್ತದೆ ಅದರ ನಂತರ ಮುಂದೆ ನಾವು ವ್ಯವಸ್ಥೆಯನ್ನು ನಮ್ಮ ಹೋಟೆಲ್ನವರಿಗೆ ಮಾಹಿತಿಯನ್ನು ತಿಳಿಸ್ತೀವಿ. ಸರ್, ರೈಸ್ ಎಷ್ಟಾಗಿದೆ, ಯಾವ ರೀತಿ ತೊಂದರೆ ಆಗ್ತಾ ಇದೆ ನಿಮಗೆ? ಯಾಕೆ ಸಬ್ಸಿಡಿ 150 ಕೊಡ್ತಾ ಇತ್ತು, ಈಗ 145 ರೂಪಾಯಿ. ಈಗ ಸಬ್ಸಿಡಿ ನಮಗೆ ಮೊದಲು ಕೊಡ್ತಾಯಿದ್ರು. ಈಗ ಸಬ್ಸಿಡಿ ಕೊಡೋದ್ರಿಂದ ಸ್ವಲ್ಪ ನಮಗೆ ಹೊರೆ ಕಮ್ಮಿ ಆಗಿತ್ತು. ಈಗ ಸಬ್ಸಿಡಿ ತೆಗೆದು ಮತ್ತೆ ಹಾಕಬೇಕು ಅಂದರೆ ನಾವು ಇವತ್ತು ರೇಟ್ ಈಗಲೇ ಜಾಸ್ತಿ ಆಗಿದೆ. ಇನ್ನು ಹೆಚ್ಚಿನ ರೇಟ್ ಜಾಸ್ತಿ ಮಾಡೋಕ್ಕೆ ಹೋದರೆ ಇವತ್ತು ನಮಗೂ ಕಷ್ಟ ಆಗ್ತದೆ. ಯಾಕಂದರೆ ಬೇರೆಯ ಪದಾರ್ಥಗಳು ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇತರೆ ಅಡುಗೆ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ರೇಟ್ ಜಾಸ್ತಿ ಆಗ್ತಾಯಿದೆ. ಯಾವುದೇ ಜಾಸ್ತಿ ಆದರೂ ಕೂಡ ಉದ್ಯಮಿಯವರು ಯಾವುದೂ ನಮ್ಮ ಹೋಟೆಲ್ ಉದ್ಯಮಿಯವರು ಜನಗಳಿಗೆ ಹೊರೆಯನ್ನು ನಾವು ಮಾಡಿಲ್ಲ. ನಾವು ಒಂದು ಸತಿ 1 ರೂಪಾಯಿ ಜಾಸ್ತಿ ಮಾಡಿದರೆ ನಮಗೆ ಜನಗಳಿಗೆ ಬೇಜಾರಾಗುತ್ತೆ. ನಾವು ಅವ್ರ ಕತ್ತರಿ ನಾವು ಹಾಕೋದು ಬೇಡ, ಆದರೆ ನಮಗೆ ಬೇರೆ ಥರ ಕತ್ತರಿಯಾಗಿ ನಮ್ಮ ಕೈಯಿಂದ ಹೋಗ್ತಾ ಇದೆ. ಹಾಗಾಗಿ ನಾವು ಜನಗಳಿಗೆ ಜನಾರ್ದನ ಸೇವೆ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸೇವೆ ನಮ್ದು ಯಾವತ್ತಿದ್ರೂ ಕೂಡ ನಾವು ಬಡವರು ಅಂತ ಹೇಳ್ತಾ ಇಲ್ಲ, ಜನಗಳ ಹೊಟ್ಟೆಯನ್ನು ತುಂಬಿಸುವಂಥ ನಮ್ಮದು ಉದ್ಯಮಿ ನಮ್ಮದು. ಹಾಗಾಗಿ ನಮ್ಮ ಉಳಿಕೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ GK ಶೆಟ್ಟಿಯವರು ಕೂಡ ಅವ್ರು ತುಂಬ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು 10 ಗಂಟೆ ಏನು ಸಭೆ ತೀರ್ಮಾನ ಆಗ್ತದೆ ಅಂತ ಕಾಯ್ತಾ ಇದ್ದೀವಿ.
ಅದು ತದನಂತರ ಮುಂದೆ ಏನು ಹೋರಾಟ ಮಾಡೋದಾ ಅಥವಾ ಹೋಟೆಲ್ ನಿಲ್ಲಿಸೋದಾ ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ಮುಂದಿನ ತೀರ್ಮಾನ ಕೈಗೊಳ್ತೀವಿ.